ಹಾಯ್ ನಮಸ್ಕಾರ ಎಲ್ಲರಿಗೂ. ರೊಟ್ಟಿ ಮಷೀನನ್ನು ತೊಗೊಂಡ್ಮೇಲೆ ನಮಗೆ ಫಸ್ಟ್ ಆರ್ಡರ್ ಬಂದಿತ್ತು. ಸೊ ನಾವು ಭಾಳ ಖುಷಿಯಾಗಿನೂ ಇದ್ವಿ ಹಾಗೂ ಸ್ವಲ್ಪ ನರ್ವಸ್ ಕೂಡ ಆಗಿದ್ವಿ. ಯಾಕಂದರೆ ಇದು ಫಸ್ಟ್ ಆರ್ಡರ್ ನಮ್ದು. ಸೊ ಬೇಗ ಬೇಗ ಹಿಟ್ಟನ್ನೆಲ್ಲ ಹದ ಮಾಡ್ಕೊಂಡು ಮಷೀನಿಗೆ ಹಾಕಿಬಿಟ್ವಿ. ಹಾಕಿದ ನಂತರ ನೋಡ್ಬೋದು ನೀವಿಲ್ಲ ಯಾವ ಥರ ರೊಟ್ಟಿ ಬರತ್ತಾವ ಅಂತ ಹೇಳಿ. ಸೊ ಫಸ್ಟ್ ಈ ಥರ ಹರಿದಂಗೆ ಬರ್ತಾವೆ, ಯಾಕಂದ್ರೆ ಅದು ಚೆನ್ನಾಗಿ ಬೇಕಲ್ಲ, ಹದವಾಗಿ ಹದಕ್ಕೆ ಬರಬೇಕು ಅದು ಹಿಟ್ಟು. ಸೊ ಅದನ್ನು ರಿಟರ್ನ್ ಮತ್ತು ಇನ್ನೊಮ್ಮೆ ಮಷೀನಿಗೆ ಹಾಕಿಕೊಂಡು ಇವಾಗ ಮೂರನೇ ಸತಿ ಚೆನ್ನಾಗಿರೋ ರೊಟ್ಟಿ ಈ ಥರ ಬರಕ್ಕೆ ಸ್ಟಾರ್ಟ್ ಆಕ್ಕವು. ಬೇಗ ಬೇಗ ಇವನ್ನ ತಕ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೋಬೇಕು. ಸೊ ಫಾಸ್ಟ್ ಬರ್ತಿರ್ತಾವಲ್ಲ, ಒಂದು ಸ್ವಲ್ಪ ಜಲ್ದಿ ಜಲ್ದಿ ತಕ್ಕೊಳ್ಳೋದಾಗ್ಬೇಕು. ಬಟ್ ಸ್ಟಾರ್ಟಿಂಗ್ ಗೊತ್ತಿರಂಗಿಲ್ಲ, ತಪ್ಪಾಕ್ಕವ, ರೂಢಿ ಆದಂಗೆ ಎಲ್ಲ ಸರಿ ಹೋಗ್ತೈತಿ. ಸೊ ಈ ಥರ ನಾವು ಏನು ಮಾಡ್ತೀವಿ, ಸೈಡಿಗೇನ ಒಂದು ಸ್ವಲ್ಪ ರೊಟ್ಟಿ ಬೇಗ ಬೇಗ ತಕ್ಕೊಂಡು ಸೈಡಿಗೆ ಇಟ್ಕೊಂಡು ಒಮ್ಮೆನೇ ಅವನ್ನ ಬೇಯ್ಸಕ್ಕಂತ ಹೇಳಿ ಕೂಡ್ತೇವೆ. ನಾನಿಲ್ಲಿ 2 ತವಿಯನ್ನು ಇಟ್ಟಿದ್ದೆ. ತವಿ ಇಟ್ಬಿಟ್ಟು ನೀಟಾಗಿ ನೋಡ್ರಿ ಈ ಥರ ಬೇಯ್ಸಾತಿದೆ. ನಮ್ಮ ಕಸ್ಟಮರಿಗೆ ರಿಕ್ವೈರ್ಮೆಂಟ್ಸ್ ಏನಿದ್ದುಪ್ಪ ಅಂತಂದ್ರೆ ಚೆನ್ನಾಗಿ ಬೇಯಬೇಕು, ಒಳ್ಳೆ ಕಟಕ್ ಆಗಬೇಕು, ಕಟಕ್ ರೊಟ್ಟಿನ ಬೇಕಂತ ಹೇಳಿದ್ರೆ. ಸೊ ನೋಡ್ರಿ ಇಲ್ಲೇ ಈ ಥರ ಬೇಯಿಸ್ಕೊಂಡು ಸೈಡಿಗೆ ತೆಗ್ದು ಇಟ್ಕೊಳಕತ್ತೇವಿ. ಸೊ ನಾವೇನು ಮಾಡ್ತೀವಪ್ಪ ಕಟಕ್ ರೊಟ್ಟಿ ಬೇಕಂತಂದ್ರೆ ತವಿ ಒಳಗನ ಆದಷ್ಟು ಕಟಕನ್ನು ಮಾಡಿನ ತೆಗಿತೀವಿ. ಸೊ ಈ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ದು ಏನಪ್ಪ ಇತ್ತಂದ್ರೆ ಕಸ್ಟಮರಿಗೆ ಚಲೋ ಹೆಲ್ದಿ ಮತ್ತು ಹೈಜೀನ್ ಆಗಿರುವಂತಹ ರೊಟ್ಟಿಯನ್ನು ನಾವು ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಇತ್ತು. ಸೊ ಹಸಿ ಬಿಸಿ ಅದು ಬೇಯಿಸಂಗಿಲ್ಲ, ಚೆನ್ನಾಗಿ ತವಿ ಮೇಲೆನ ಈ ಥರ ಬೇಯಿಸ್ತೀವಿ. ಬೇಯಿಸ್ಬಿಟ್ಟು ಕೊಡ್ತೇವೆ. ಸೊ ನೋಡ್ತಿರ್ಬೋದು ನೀವು ಈ ಥರ ಎಲ್ಲ ಒಂದೇ ಸತಿ ಬೇಯಿಸ್ಕೊಂಡ್ಬಿಟ್ಟು ಹೋಗಿ ಕೊಟ್ಟು ಬಂದ್ವಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.